ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಚಪ್ರಶಾಸ್ತ್ರ ಎಲ್ಲ ಆದಮೇಲೆ ಮುಂದೆ ಏನಾಯಿತು ಅನ್ನೋ ವಿಡಿಯೋ ಇದಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಚೌಟ್ರಿ ಹತ್ರ ಹೊರಟ್ವಿ. ಇವ್ರದ್ದು ಮದುವೆ ಆಗ್ತಿರೋದು ಯಡಿಯೂರಲ್ಲಿ ದೇವಸ್ಥಾನದ ಪಕ್ಕನೇ ಒಂದು ಚೌಟ್ರಿ ಇದೆ. ಆ ಚೌಟ್ರಿನಲ್ಲಿ ಇವ್ರದ್ದು ಮದುವೆ ಆಗ್ತಿರೋದು. ನಾವು ಚೌಟ್ರಿ ಹತ್ರ ಹೋಗೋಷ್ಟರಲ್ಲಿ ಹೆಣ್ಣಿನ ಕಡೆಯವರು ಆಗಲೇ ಬಂದಿದ್ದರು. ಅವರು ಡೈರೆಕ್ಟಾಗಿ ಚೌಟ್ರಿ ಒಳಗೆ ಹೋಗೋ ಆಗಿರಲಿಲ್ಲ, ಯಾಕಂದರೆ ಮದುವೆ ಮಾಡ್ತಿರೋದು ನಾವು ಅಂತಂದರೆ ಗಂಡನ ಕಡೆಯವ್ರು ಮದುವೆ ಮಾಡ್ತಿರೋದು. ಅದರಿಂದ ಅವರು ಚೌಟ್ರಿಗೆ ಡೈರೆಕ್ಟ್ ಹೋಗೋ ಆಗಿರಲಿಲ್ಲ. ನಾವು ಪೂಜಿಸಿರೋ ಕಳಸನೆಲ್ಲ ಅಲ್ಲಿಗೆ ತೊಗೊಂಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಅವ್ರು ಹಾಕೊಂಬಂದಿರೋ ಹಾರನೆಲ್ಲ ಬದಲಾಯಿಸಿ ನಾವು ಅಕ್ಕಿ ಎಲ್ಲ ಇಟ್ಟು, ಮತ್ತು ಗಂಡನ ಸೋದರ ಮಾವ ಹಸೆ ಕಂಬ ಅಂತ ತಂದಿರ್ತಾರೆ, ಅಂದರೆ ಶಾಸ್ತ್ರದ ಕಂಬ, ಅದನ್ನು ಇಟ್ಟು ಪೂಜೆ ಎಲ್ಲ ಮುಗಿಸಿ ಹೆಣ್ಣನ್ನು ಚೌಟ್ರಿ ಕಡೆ ಕರ್ಕೊಂಡು ಹೊರಟ್ವಿ. ಹೆಣ್ಣನ್ನು ಚೌಟ್ರಿಗೆ ಬಿಟ್ಟು ಮತ್ತು ನಾವು ಎಲ್ಲರೂ ರೆಡಿ ಆಗೋಕ್ಕೆ ಅಂತ ಹೊರಟ್ವಿ ರಿಸೆಪ್ಷನ್ಗೆ ನಿಲ್ಸೋಕ್ಕೆ. ರಿಸೆಪ್ಷನ್ ಇದ್ದಿದ್ದು 7:15. ಅಷ್ಟೊತ್ತಿಗೆ ಬೇಗ ಎಲ್ಲರೂ ರೆಡಿ ಆದ್ವಿ. ನೆಕ್ಸ್ಟ್ ರಿಸೆಪ್ಷನ್ಗೆ ನಿಲ್ಲಿಸಿದ್ರು ಗಂಡು ಹೆಣ್ಣನ್ನು. ನಮ್ಮ ಹುಡುಗಿ ಹೇಗೆ ರೆಡಿ ಆಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಟೇಜ್ ಮೇಲೆ ನಿಲ್ಲಿಸಿ ಹಾರ ಎಲ್ಲ ಬದಲಾಯಿಸಿದ್ರು ಹುಡುಗಿಗೆ. ಇಬ್ಬರು ಸ್ಟೇಜ್ ಮೇಲೆ ನಿಂತಾಗಂತೂ ಇಬ್ರಿಗೂ ಸ್ವಲ್ಪ ಗಾಬರಿನೇ ಆಗಿತ್ತು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಕೊಡ್ತಾ ಇರ್ತಾರಲ್ಲ, ಮತ್ತು ಎಲ್ಲರೂ ಫೋಕಸ್ ಅವ್ರ ಮೇಲೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಗಾಬರಿ ಆಗ್ತಾಯಿತ್ತು. ಎಲ್ಲರೂ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದ್ಮೇಲೆ ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ಮತ್ತು ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲರೂ ಫೋಟೋಗ್ರಾಫರ್ ನಮಗೆ ಆಲ್ ದಿ ಬೆಸ್ಟ್ ಹೇಳಿ ಅಂತ ಹೇಳಿದ್ರು. ನಾವು ಅದೇ ಥರ ವಿಶ್ ಮಾಡಿ ನಾನು ಹುಡುಗಿ ಜೊತೆ ಒಂದು ಸೆಲ್ಫಿ ತೊಗೊಂಡು ಅವ್ರಿಗೆ ವಿಶಸ್ ತಿಳಿಸ್ದೆ. ರಿಸೆಪ್ಷನ್ ಎಲ್ಲ ಮುಗಿದು ನಮ್ಮದೇ ಲಾಸ್ಟ್ ಊಟ ಅಂತ ಅನಿಸುತ್ತೆ. ನಮಗೆ ಬಿಸಿ ಬಿಸಿ ದೋಸೆನೇ ಹಾಕೊಟ್ರು ಭಟ್ರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನೆಕ್ಸ್ಟ್ ಶಾಸ್ತ್ರ ಇದ್ದಿದ್ದು ಹುಡುಗಿಗೆ ಬಳೆ ತೊಡಿಸೋ ಶಾಸ್ತ್ರ. ಅವರು ಬಳೆ ತೊಡಿಸಿರ್ಲಿಲ್ಲ, ನಮ್ಮದು ಶಾಸ್ತ್ರ ಚೌಟ್ರಿನಲ್ಲೇ ತೊಡಿಸೋದು ಅಂತ ಅಂದಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿ ಊರಲ್ಲೂ ಬಳೆ ಶಾಸ್ತ್ರ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅವ್ರನ್ನೇ ಇಲ್ಲಿಗೂ ಕೂಡ ಬರೋಕ್ಕೆ ಹೇಳಿದ್ವಿ. ನೆಕ್ಸ್ಟ್ ಹುಡುಗಿ ಇಲ್ಲಿ ಬಳೆಗೆಲ್ಲ ಪೂಜೆ ಮಾಡಿ ಬಳೆ ತೊಡಿಸ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರು. ಇಲ್ಲಿ ಬಳೆ ತೊಡಿಸ್ತಾ ಇದ್ರೆ ಹಿಂದೆಗಡೆ ಅಲ್ಲಿ ಧಾರೆ ಉಯ್ಯ ಮಂಟಪದ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಹಸೆ ಬರಿಬೇಕು ಅಂತ ಬರೀತಾರೆ. ಹಸೆ ಅಂದರೆ ಈ ಭತ್ತದಲ್ಲಿ ರಂಗೋಲಿ ಬಿಡೋ ಅಂಥದ್ದು. ಅಂದರೆ ಅದು ಎಲ್ಲರ ಕೈಲೂ ಬಿಡೋಕ್ಕಾಗಲ್ಲ, ಗೊತ್ತಿರೋರು ಈ ಶಾಸ್ತ್ರಗಳನ್ನ ಮಾಡ್ತಾರೆ. ಇಲ್ಲಿ ಈ ಶಾಸ್ತ್ರ ಮಾಡಿದ್ದು ನಮ್ಮ ಮನೆಯವರ ಅಕ್ಕನ ಮಗಳು ಗಂಡ ವಸಂತ್ ಅಂತ. ಅವರು ಮತ್ತು ಬಿಸ್ನೆಲೆ ಅವ್ರ ಊರವರು, ಅವರು ನಮ್ಮ ರಿಲೇಷನ್ನೇ. ಅವರಿಬ್ಬರು ಸೇರ್ಕೊಂಡು ಈ ಶಾಸ್ತ್ರನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನಮಗಂತೂ ಈ ಶಾಸ್ತ್ರಗಳೆಲ್ಲ ನೆನಪಿರುತ್ತೆ ಅಷ್ಟೇನೆ, ಇದೆಲ್ಲ ಮಾಡೋಕ್ಕೆಲ್ಲ ಬರೋಲ್ಲ. ಸ್ವಲ್ಪ ಜನನೇ ಎದ್ದಿದ್ದು, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಹುಡುಗಿಗೆ ಬಳೆ ಶಾಸ್ತ್ರ ಎಲ್ಲ ಮುಗೀತು. ಬಳೆ ಹಾಕಿದ್ಮೇಲೆ ನಮ್ಮ ಹುಡುಗಿ ಹೀಗೆ ಕಾಣಿಸ್ತಾ ಇದ್ಲು. ಅದಕ್ಕೆ ಒಂದು ವೀಡಿಯೋ ಮಾಡ್ತೀನಿ ಈ ಥರ ಮಾಡೆ ಅಂತ ಹೇಳ್ತಾ ಇದ್ದೆ. ಅವಳು ಅದೇ ಥರ ಮಾಡ್ತಾಯಿದ್ಲು. ಚೆನ್ನಾಗಿ ಕಾಣಿಸ್ತಾ ಇದ್ಲು ನಮ್ಮ ಹುಡುಗಿ ಕೂಡ. ನೆಕ್ಸ್ಟ್ ಇಲ್ಲಿ ಮಂಟಪದಲ್ಲಿ ಹಸೆ ಬರೆದಿರ್ತಾರಲ್ಲ, ಅದ್ರ ಮೇಲೆ ಹುಡುಗನ್ನ ಕೂರಿಸ್ಬಿಟ್ಟು ಇಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಅಂದರೆ ಚಪ್ರದಡಿನೇ ನಾವೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಬಂದಿದ್ದೀವಿ. ಇಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಶಾಸ್ತ್ರದ ಪ್ರಕಾರವಾಗಿ ಸ್ವಲ್ಪ ಹಚ್ತಾರೆ. ಅದಾದಮೇಲೆ ಭತ್ತ ಕುಟ್ಟೋ ಶಾಸ್ತ್ರ ಮಾಡ್ತಾರೆ. ಅಂದರೆ ಇಲ್ಲಿ ಹುಡುಗನ ಸೋದ್ರ ಮಾವ ಮತ್ತು ಇನ್ನು ಮಿಕ್ತವ್ರು ಇನ್ನಿಬ್ಬರು ಹೆಂಗಸರು ಸೇರಿ ಮಾಡೋ ಅಂಥ ಶಾಸ್ತ್ರ ಇದು. ಚೆನ್ನಾಗಿತ್ತು ಈ ಶಾಸ್ತ್ರನೂ ಕೂಡ. ಇಲ್ಲಿ ಎಲ್ಲ ಶಾಸ್ತ್ರನೂ ಕೂಡ ರಮ್ಯಾ ಅವ್ರ ಯಜಮಾನ್ರು ವಸಂತ್ ಅವರೇ ಎಲ್ಲನೂ ನಡೆಸ್ಕೊಟ್ರು. ಚೆನ್ನಾಗಿತ್ತು ಎಲ್ಲ ಶಾಸ್ತ್ರನೂ. ನೆಕ್ಸ್ಟು ಇಲ್ಲಿ ಕಂಕಣ ಕಟ್ಟ ಶಾಸ್ತ್ರ. ಇದು ಸೋದ್ರ ಮಾವ, ಅಂದರೆ ಹುಡುಗನ ಸೋದ್ರ ಮಾವನೇ ಈ ಶಾಸ್ತ್ರನ ಮಾಡಬೇಕು. ಅಂದರೆ ಚಿನ್ನದ ಹಣ ಅಂತ ಇರುತ್ತೆ, ಅದನ್ನು ಸೇರ್ ಮೇಲೆ ಅಕ್ಕಿ ಎಲ್ಲ ಇಟ್ಟು ಎಲ್ಲ ಮಾಡ್ತಾರೆ. ಈ ಶಾಸ್ತ್ರನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಾಡಿ ಕಂಕಣ ಕಟ್ಟೋದು ಹುಡುಗನ ಸೋದ್ರ ಮಾವ ಇದನ್ನು ಮಾಡೋ ಅಂಥ ಶಾಸ್ತ್ರ. ಈ ಶಾಸ್ತ್ರನೂ ಕೂಡ ಚೆನ್ನಾಗಾಯಿತು. ನಮ್ಮ ಮದುಮಕ್ಕಳು ಇಬ್ರಿಗೂ ಕೂಡ ನಿದ್ರೆ ಬಂದುಬಿಟ್ಟಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಯೋವರೆಗೂ ಅವರಿಬ್ಬರು ಎದ್ದಿರಲೇಬೇಕು. ಮದುವೆ ಅನ್ನೋ ಖುಷಿಗಾದರೂ ಅವರಿಬ್ಬರು ಎದ್ದಿರಲೇಬೇಕು. ನೆಕ್ಸ್ಟ್ ಇಲ್ಲಿ ಬಾಸಿಂಗ ಕಟ್ತಾ ಇದ್ದಾರೆ. ಬಾಸಿಂಗನೂ ಕಟ್ಟಾಯಿತು. ನೆಕ್ಸ್ಟ್ ಇಲ್ಲಿ ಹುಡುಗಿಗೆ ಅರಶಿನ ಶಾಸ್ತ್ರ ಮಾಡೋ ಅಂಥದ್ದಿತ್ತು. ಹುಡುಗಿ ಕಳಶಕ್ಕೆಲ್ಲ ಪೂಜೆ ಮಾಡಿ ಅಕ್ಕಿ ಎಲ್ಲ ಇಟ್ಟು ಹಸೆ ಮೇಲೆ ಕೂತ್ಕೊಂಡು ಅರಶಿನ ಶಾಸ್ತ್ರಕ್ಕೆ ರೆಡಿ ಮಾಡಿಕೊಂಡ್ರು. ಫಸ್ಟು ಈ ಶಾಸ್ತ್ರ ಮಾಡಿದ್ದು ಸುಪ್ರಿಯಾ ಅಂತ, ಹುಡುಗಿಯವರ ಅತ್ತಿಗೆ. ಫಸ್ಟು ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಅರಿಶಿನ ಎಲ್ಲ ಹಚ್ಚಿ ಕಳಶಕ್ಕೆ ಮತ್ತು ಅವಳಿಗೆ ಅಕ್ಕಿ ಇಟ್ಟರು. ನೆಕ್ಸ್ಟು ಈ ಶಾಸ್ತ್ರ ಮಾಡಿದ್ದು ಹುಡುಗಿಯವರ ಅಕ್ಕ ಸುಷ್ಮಾ ಅಂತ. ಅವಳು ಕೂಡ ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಅರಿಶಿನ ಎಲ್ಲ ಹಚ್ಚಿ ಕಳಶಕ್ಕೆಲ್ಲ ಪೂಜೆ ಮಾಡಿ ಅಕ್ಕಿ ಎಲ್ಲ ಇಟ್ಟು ಹೋದರು. ನೆಕ್ಸ್ಟ್ ಈ ಶಾಸ್ತ್ರ ಮಾಡಿದ್ದು ಮಂಜು ಅಂತ, ನನ್ನ ಚಿಕ್ಕ ಮೈದ. ಇವರು ಕೂಡ ಹುಡುಗಿಗೆ ಸೋದ್ರ ಮಾವ ಆಗಬೇಕು. ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಮುಡಿಸಿ ಅರಿಶಿನ ಎಲ್ಲ ಹಚ್ಚಿ ಕಳಶಕ್ಕೆ ಮತ್ತು ಅವಳಿಗೆ ಅಕ್ಕಿ ಎಲ್ಲ ಇಟ್ಟು ಈ ಶಾಸ್ತ್ರ ಎಲ್ಲ ಮುಗೀತು. ನೆಕ್ಸ್ಟ್ ಭತ್ತ ಕುಟ್ಟ ಶಾಸ್ತ್ರನೂ ಆಯಿತು. ನೆಕ್ಸ್ಟ್ ಹುಡುಗಿಗೆ ಕಂಕಣ ಕಟ್ಟ ಶಾಸ್ತ್ರ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು, ಅವ್ರಿಗೆ ಸೋದ್ರ ಮಾವ ಆಗೋರೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಕೊನೆಗೆ ಇವರು ಒಬ್ಬರೇ ಎದ್ದಿದ್ದು, ನನ್ನ ಚಿಕ್ಕ ಮೈದ ಒಬ್ಬರೇ ಎದ್ದಿದ್ದು, ಅವ್ರನ್ನೇ ಕರ್ಕೊಂಬಂದು ಈ ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು. ಇದು ಕೂಡ ಈ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ 3:30 ಆಗೋಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಿದೆ ಮಲ್ಕೊಳ್ಳೋಕ್ಕೆ ಟೈಮು ಅಂದ್ಬಿಟ್ಟು ಎಲ್ಲರೂ ಬೇಗ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಬರೋಣ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಬಂದ್ವಿ ಬೆಳಗ್ಗೆ.
ಬೆಳಗ್ಗೆ ಮೊದಲು ಇದ್ದಿದ್ದು ಶಾಸ್ತ್ರ ಲಗ್ನ ಕಟ್ಟೋದು. ಲಗ್ನ ಕಟ್ಟೋ ಶಾಸ್ತ್ರದಲ್ಲಿ ನಾವೇ ಇದ್ವಿ, ಅದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಗಂಡಿಗೆ ಕಾಲು ತೊಳೆಯೋ ಅಂಥದ್ದು, ಅಂದರೆ ಕಾಶಿ ಯಾತ್ರೆಗೆ ಹೋಗೋ ಅಂಥದ್ದು, ಇದೆಲ್ಲ ಶಾಸ್ತ್ರಗಳಿತ್ತು. ಗಂಡಿಗೆ ಇಲ್ಲಿ ಕಾಲೆಲ್ಲ ತೊಳೆದು, ಅಂದರೆ ಹುಡುಗಿಯವರ ಅಪ್ಪ ಅಮ್ಮ ಅಲ್ಲ ಇವರು, ಹುಡುಗಿಯವರ ದೊಡ್ಡಪ್ಪ ದೊಡ್ಡಮ್ಮ ಕಾಲು ತೊಳೆದ್ರು. ಕಾಲೆಲ್ಲ ತೊಳೆದು ಆರತಿ ಎಲ್ಲ ಮಾಡಿ ಹುಡುಗನ ದಾರೆಗೆ ನಿಲ್ಲಿಸೋದಕ್ಕೆ ಅಂತ ಕರ್ಕೊಂಬಂದ್ವಿ ಒಳಗಡೆಗೆ. ಫಸ್ಟು ಇಲ್ಲಿ ಹುಡುಗನ ದಾರೆ ಮಂಟಪದಲ್ಲಿ ನಿಲ್ಲಿಸ್ತಾರೆ. ನೆಕ್ಸ್ಟು ಮದುವೆ ಹೆಣ್ಣನ್ನ ಅವರು ಸೋದ್ರ ಮಾವ ಕೈ ಇಟ್ಕೊಂಡು ಕರ್ಕೊಂಬರೋ ಅಂಥದ್ದು ಇರುತ್ತೆ. ಇಲ್ಲಿ ಹುಡುಗಿ ಕರ್ಕೊಂಬರೋಕ್ಕಿಂತ ಮುಂಚೆ ಹುಡುಗನ ಹತ್ರ ಅಂತರಪಟ ಹಿಡ್ದಿರ್ತಾರೆ. ಅಂತ ಅಂದರೆ ಕೆಲವು ಶಾಸ್ತ್ರ ಮುಗಿಯೋವರೆಗೂ ಹುಡುಗ ಮತ್ತು ಹುಡುಗಿ ಇಬ್ಬರು ಮುಖ ನೋಡ್ಕೋಬಾರ್ದು ಅಂತ. ಅದಾದಮೇಲೆ ತೆಗೆದ್ಬಿಟ್ಟು ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿ ಫಸ್ಟು ಅಪ್ಪ ಅಮ್ಮನ ಹತ್ರ ದಾರೆ ಊಹಿಸ್ತಾರೆ. ಇಲ್ಲಿ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ದಾರೆ ಊಹಿದ್ರು. ಇದಾದಮೇಲೆ ಇಲ್ಲಿ ತಾಳಿಗೆ ಪೂಜೆ ಮಾಡಿಸ್ತಾಯಿದ್ರು ಹುಡುಗ ಹುಡುಗಿ ಕೈಲಿ. ತಾಳಿಗೆಲ್ಲ ಪೂಜೆ ಮಾಡಿಸಿ ಎಲ್ರಿಗೂ ತಾಳಿನ ನಮಸ್ಕಾರ ಮಾಡ್ಕೊಡೋಕೆ ಕೊಟ್ಟು ಅಕ್ಷತೆ ಎತ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ತಾಳಿ ಮುಡ್ಸ್ಕೊಂಬರೋದಕ್ಕೆ ಅಂತ ಅವ್ರ ಅಕ್ಕ ಹೋದರು. ಇದಾದಮೇಲೆ ನಮ್ಮ ಹುಡುಗ ತಾಳಿ ಕಟ್ಟೋದಕ್ಕೆ ರೆಡಿ ಆದ. ತಾಳಿನ ದೂರದಿಂದನೇ ಎಲ್ರಿಗೂ ತೋರಿಸಿ ಆಶೀರ್ವಾದ ಪಡೆದು ಹುಡುಗಿಗೆ ತಾಳಿ ಕಟ್ತಾ. ತಾಳಿ ಎಲ್ಲ ಕಟ್ಟಿ ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹುಡುಗಿಗೆ ಅರಿಶಿನ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ತಾಳಿಗೆ ನೆಕ್ಸ್ಟು ದಾರೆ ಊಹಿಸ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡ್ರು. ಎಲ್ಲರೂ ಪ್ರತಿಯೊಬ್ಬರು ಬಂದಿರೋ ಜನಗಳೆಲ್ಲ ದಾರೆ ಎಲ್ಲ ಊಹಿದ್ರು. ತುಂಬ ಜನನೇ ಸೇರಿದ್ರು. ಚೆನ್ನಾಗಾಯಿತು ಮದುವೆ ಎಲ್ಲ. ಮದುವೆಗೆ ಬಂದಿರೋ ಪ್ರತಿಯೊಬ್ಬರು ದಾರೆ ಊಯ್ದು ಅವರಿಬ್ಬರಿಗೆ ವಿಶಸ್ ತಿಳಿಸಿ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ಸ್ವಲ್ಪ ಜನ ಎಲ್ಲ ಆದಮೇಲೆ ನಾನು ನಮ್ಮ ಮನೆಯವರು ಮಕ್ಕಳು ನಮ್ಮ ರಿಲೇಷನ್ಸ್ ಎಲ್ಲರೂ ದಾರೆ ಊಯ್ದ್ವಿ. ಇಷ್ಟು ಗಡಿಬಿಡಿನಲ್ಲೂ ನಾನು ನನ್ನ ಮಕ್ಕಳು ಮಾತ್ರ ಫೋಟೋ ವೀಡಿಯೋಸ್ ತೊಗೊಳೋದಂತೂ ಮಿಸ್ ಮಾಡಿಲ್ಲ. ದಾರೆ ಶಾಸ್ತ್ರ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿ ಪುರೋಹಿತರು ಫಲಪೂಜೆ ಮಾಡಿಸಿದ್ರು. ಇದಾದ ತಕ್ಷಣವೇ ಸಪ್ತಪದಿ ತುಳಿಯೋಂಥ ಶಾಸ್ತ್ರ ಇತ್ತು. ಪ್ರತಿಯೊಂದು ಹೆಜ್ಜೆಗೂ ಏನೇನು ಅರ್ಥ ಇದೆ ಅಂತ ಹೇಳಿ ಅವ್ರ ಇಬ್ಬರ ಹತ್ರ ಪೂಜೆ ಮಾಡಿಸಿ ಒಂದೊಂದು ಹೆಜ್ಜೆನೇ ಪುರೋಹಿತರು ಹಿಡಿಸ್ತಾ ಹೋದರು. ನೆಕ್ಸ್ಟು ಈ ಶಾಸ್ತ್ರ ಎಲ್ಲ ಆದಮೇಲೆ ಆಚೆಗಡೆ ಕರ್ಕೊಂಡೋಗಿ ಅವರಿಬ್ಬರನ್ನ ಅರುಂಧತಿ ನಕ್ಷತ್ರ ತೋರಿಸೋಂಥ ಶಾಸ್ತ್ರ ಇತ್ತು. ಅವರಿಬ್ಬರ ಹತ್ರ ಪೂಜೆ ಮಾಡಿಸಿ ಆಕಾಶದಲ್ಲಿ ಅರುಂಧತಿ ನಕ್ಷತ್ರ ಇದೆ ತೋರಿಸಿ ಅಂತ ಅವ್ರಿಗೆ ಹೇಳಿದ್ರು. ನನಗೆ ಇದು ನಾನು ನೆನೆಸ್ಕೊಂಡು ನಗ್ತಾ ಇದ್ದೆ. ಫಸ್ಟು ಗಂಡ ಹೆಂಡ್ತಿಗೆ ಹೇಳೋವಂಥ ಮೊದಲನೇ ಸುಳ್ಳು ಅಂತ ಇದು ಅನಿಸುತ್ತೆ ಅಂತ. ನೆಕ್ಸ್ಟು ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ತಿಂಡಿ ಮಾಡಿರಲಿಲ್ಲ, ಒಂದೇ ಟೈಮೇ ಊಟನೇ ಮಾಡ್ಕೊಂಬಿಟ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಹೊಸ್ಕೆ ಹಾಕೋದಂತಿತ್ತು. ಅಂದರೆ ಇದು ಗಂಡನ ಮನೆ ಕಡೆಯಿಂದ ಹೊಸ್ಕೆ ಹಾಕಬೇಕು ಅನ್ನೋದಿತ್ತು. ಅದರಿಂದ ನಾವಿಲ್ಲಿ 9 ತಟ್ಟೆ ತುಂಬಿದ್ವಿ. ಹುಡುಗ ಹುಡುಗಿನ ಕೂರಿಸಿ ಆ ಶಾಸ್ತ್ರಗಳನ್ನೆಲ್ಲ ಬೇಗ ಮುಗಿಸ್ಕೊಂಡ್ವಿ. ಮುಗಿಸಿ ನಾವು ಮದುವೆ ಮಾಡಿರೋದ್ರಿಂದ ಹುಡುಗ ಹುಡುಗಿನ ನಾವು ಅವ್ರ ಮನೆಗೆ ಕಳಿಸ್ಕೊಡ್ಬೇಕಾಗಿತ್ತು, ಅಂದರೆ ಹುಡುಗಿ ಮನೆಗೆ ಕಳಿಸ್ಕೊಡ್ಬೇಕಾಗಿತ್ತು. ಲಾಸ್ಟ್ ಇದ್ದಿದ್ದ ಶಾಸ್ತ್ರ ಅಂದರೆ ಕಳಸ ಕದಲಿಸೋ ಅಂಥದ್ದು. ಅಂದರೆ ನಾವು ಪೂಜಿಸಿರೋಂಥ ಕಳಸದಲ್ಲಿರೋ ವಿಳ್ಯದೆಲೆ ಮತ್ತು ಅದ್ರ ನೀರನ್ನೆಲ್ಲ ಕೆಳಗೆ ಹಾಕಿ ಅಂತ, ಅಂದರೆ ಹುಡುಗ ಹುಡುಗಿ ಅಪ್ಪ ಅಮ್ಮ ಎಲ್ಲ ಸೇರಿ ಹುಡುಗಿನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಹುಡುಗನ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತೆಲ್ಲ ಹೇಳಿಸಿ ಹುಡುಗ ಹುಡುಗಿನ ಕಾರಲ್ಲಿ ಕಳಿಸ್ಕೊಟ್ವಿ ನಾವು ಹುಡುಗಿ ಮನೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.